press the bell icon on the YouTube app and never miss another update. Hi students, so ಇವತ್ತು ನಾವು exercise 3.7 problems ಅನ್ನು ಡಿಸ್ಕಸ್ ಮಾಡೋಣ. That problems are related to test of divisibility. Okay na? So first main check which of the following numbers are divisible by 2 and 4 using the test of divisibility. So numbers ಕೊಟ್ಟಿದ್ದಾರೆ, ಆ ನಂಬರ್ಸ್ ಇದೆಯಲ್ಲ 2 and 4 ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಡಿವೈಡ್ ಮಾಡಿ ಚೆಕ್ ಮಾಡಬಾರ್ದು, ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಯೂಸ್ ಮಾಡಿ ನಾವೇನು ಮಾಡಬೇಕು, ಚೆಕ್ ಮಾಡಬೇಕು. ಫಸ್ಟ್ ಒನ್ ಎ ಪ್ರಾಬ್ಲಮ್ 4634 ಹೌದಲ್ವಾ. ಸೊ ಇದು 2 ಇಂದ ಡಿವೈಡ್ ಆಗುತ್ತೆ ಇಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ಇದರ ಒನ್ಸ್ ಪ್ಲೇಸಲ್ಲಿ ಏನಿದೆ, ಒನ್ಸ್ ಪ್ಲೇಸಲ್ಲಿ 4 ಇದೆ ಹೌದಲ್ವಾ. ಅಂದರೆ 4 ಈಸ್ ಈವನ್ ನಂಬರ್. ಸೊ ನಂಬರ್ನ ಯಾವುದೇ ಒಂದು ನಂಬರ್ನ ಒನ್ಸ್ ಪ್ಲೇಸಲ್ಲಿ 2, 4, 6, 8 ಇದ್ದರೆ 2, 4, 6, 8 ಒನ್ಸ್ ಪ್ಲೇಸಲ್ಲಿ 2, 4, 6, 8 ಈ ಈವನ್ ನಂಬರ್ಸ್ ಇದ್ದರೆ ಆ ನಂಬರ್ ಈಸಿಯಾಗಿ ಏನಾಗುತ್ತೆ 2 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಈ ನಂಬರ್ ಏನು 2 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಈ ನಂಬರ್ 4 ಇಂದ ಡಿವೈಡ್ ಆಗುತ್ತೆ ಇಲ್ಲ ಹೇಗೆ ಫೈಂಡ್ ಔಟ್ ಮಾಡಬೇಕು, ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ 34 ಇದೆ ಹೌದಲ್ವಾ. ಸೊ 34 4 ಟೇಬಲಲ್ಲಿ ಬರುತ್ತಾ, ಮಲ್ಟಿಪಲ್ ಆಫ್ 4 ಇದೆಯಾ ಇಲ್ಲ, ಇಲ್ಲ ಹೌದಲ್ವಾ. ಇದು 34 4 ಟೇಬಲಲ್ಲಿ ಬರಲ್ಲ. ಸೊ ಹಾಗಾದರೆ 4634 2 ಇಂದ ಡಿವೈಡ್ ಆಗುತ್ತೆ, ಇದು 4 ಇಂದ ಡಿವೈಡ್ ಆಗಲ್ಲ. ಯಾಕೆ 4 ಇಂದ ಡಿವೈಡ್ ಆಗಲ್ಲ, ಇದ್ರ ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ 0 ಇಲ್ಲ. 0 ಇಲ್ಲ ಅಂದರೆ ನಂಬರ್ ಇದ್ದರೆ ಈ 34 ಇದೆ ಹೌದಲ್ವಾ. ಟೆನ್ಸ್ ಆ್ಯಂಡ್ ಒನ್ಸ್ ಪ್ಲೇಸಲ್ಲಿ 34 ಇದೆ, ಇದು ಮಲ್ಟಿಪಲ್ ಆಫ್ 4 ಅಲ್ಲ, ಅಂದರೆ 4 ಟೇಬಲಲ್ಲಿ 34 ಬರಲ್ಲ. ಓಕೆನಾ. ಸೊ ಹಾಗಾದರೆ ಈ ನಂಬರು 4 ಇಂದ ಡಿವೈಡ್ ಆಗಲ್ಲ, ಬಟ್ 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ ಆನ್ಸರ್ ಇಟ್ಸ್ ಒನ್ಸ್ digit is divisible by 2. So 4634 is exactly divisible by 2 ಹೌದಲ್ವಾ. ಸೊ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 4. ಯಾಕೆ, ಇಟ್ಸ್ ಟೆನ್ಸ್ and ones digits are not multiple of 4 ಹೌದಲ್ವಾ. ಒನ್ಸ್ ಆ್ಯಂಡ್ 10 ಡಿಜಿಟಲ್ಲಿ 3 and 4 ಇದೆ, ಅದು ಮಲ್ಟಿಪಲ್ ಆಫ್ 4 ಅಲ್ಲ ಹೌದಲ್ವಾ. ಸೊ 4634 ಈಸ್ ನಾಟ್ ಡಿವಿಸಿಬಲ್ ಬೈ 4 ಹೌದಲ್ವಾ. ಈಸಿಯಾಗಿ ಇದು ಡಿವೈಡ್ ಆಗಲ್ಲ. ಓಕೆನಾ. ನೆಕ್ಸ್ಟು ಬಿ ಪ್ರಾಬ್ಲಮ್. ದಟ್ ಈಸ್ 20,468 ಬಿ ಪ್ರಾಬ್ಲಮ್ 20,468 ಹೌದಲ್ವಾ. ಸೊ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಯೂಸ್ ಮಾಡೋಣ. ಇದ್ರ ಒನ್ಸ್ ಪ್ಲೇಸಲ್ಲಿ ಏನಿದೆ 8 ಇದೆ, ಒನ್ಸ್ ಪ್ಲೇಸಲ್ಲಿ 8 ಇದೆ ಅಂದರೆ ಸೊ ಇದು ಏನು ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದರೆ ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ 68 ಇದೆ ಹೌದಲ್ವಾ. ಸೊ ಇದು ಮಲ್ಟಿಪಲ್ ಆಫ್ 4 ಹೌದಲ್ಲ, ಫೈಂಡ್ ಔಟ್ ಮಾಡೋಣ. ಈಸಿಯಾಗಿ ಇದನ್ನು 4 ಇಂದ ಡಿವೈಡ್ ಮಾಡೋಣ. ಸೊ 4 1s are 4 ಹೌದಲ್ವಾ. ಸೊ ರಿಮೈಂಡರ್ 2 4 7s are 28. ಹಾಗಾದರೆ 17 4s are 68. ಸೊ ಹಾಗಾದರೆ ಇದು ಮಲ್ಟಿಪಲ್ ಆಫ್ 4. ಸೊ ಎರಡೂ ನಂಬರ್ ಏನು ಈಸಿಯಾಗಿ 2 and 4 ಇಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಬರೆಯೋಣ. ಸೊ ಇಟ್ಸ್ ಒನ್ ಡಿಜಿಟ್, ಇಟ್ಸ್ ಒನ್ಸ್ digit is
divisible by 2. So 20,468 is divisible by 2. So ಇದು 2 ಇಂದ ಡಿವೈಡ್ ಆಗುತ್ತೆ. ಸೊ 4 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ, 4 ಇಂದನೂ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ ಇಟ್ಸ್ ಒನ್ಸ್ ಆ್ಯಂಡ್ ಆರ್ ಟೆನ್ಸ್ ಆ್ಯಂಡ್ ಒನ್ಸ್, tens and ones digit is divisible by digits are its tens and ones digits are multiple of 4 or its ones and tens digit are divisible by 4 ಅಂತಲೂ ಬರಿಬೋದು ಹೌದಲ್ವಾ. ಮಲ್ಟಿಪಲ್ ಆಫ್ 4 ಅಂತಲೂ ಬರಿಬೋದು, ಡಿವಿಸಿಬಲ್ ಬೈ 4 ಅಂತಲೂ ಬರಿಬೋದು, ಮಲ್ಟಿಪಲ್ ಆಫ್ 4. ಸೊ 20,468 ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4 ಹೌದಲ್ವಾ. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ ಸಿ ಪ್ರಾಬ್ಲಮ್ ಹೌದಲ್ವಾ. ಸೊ ಸಿ ಪ್ರಾಬ್ಲಮ್ ಏನಿದೆ, ಸೊ 2,45,900 ಇದೆ ಹೌದಲ್ವಾ. ಸೊ ಇದು 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಒನ್ಸ್ ಪ್ಲೇಸಲ್ಲಿ 0 ಇದೆ, ಇದು 2 ಇಂದ ಡಿವೈಡ್ ಆಗುತ್ತೆ. ಹಾಗೆ ಇದರ ಟೆನ್ಸ್ ಪ್ಲೇಸ್ ಆ್ಯಂಡ್ ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸ್ ಬೋತ್ ದ ಪ್ಲೇಸಲ್ಲಿ 0 ಇದೆ. ಸೊ ಈ ನಂಬರ್ 4 ಇಂದನೂ ಈಸಿಯಾಗಿ ಡಿವೈಡ್ ಆಗುತ್ತೆ. ಸೊ ಸೇಮ್ ಇದೇ ಎಕ್ಸ್ಪ್ಲನೇಷನ್ ಬರಿಬೇಕು ಇದಕ್ಕೆ ಓಕೆನಾ. ಸಿ ಪ್ರಾಬ್ಲಮ್ ನೀವೇ ಮಾಡಬೇಕು. ನೆಕ್ಸ್ಟ್ ಡಿ ಪ್ರಾಬ್ಲಮ್. ಡಿ ಪ್ರಾಬ್ಲಮ್ 3,08,106. ಸೊ ಇದು 2 ಇಂದ ಡಿವೈಡ್ ಆಗುತ್ತೆ ಇಲ್ಲೇ ಚೆಕ್ ಮಾಡೋಣ ಓಕೆನಾ. ಸೊ 6 ಇದೆ, ಇದು ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವ. ಇದ್ರ ಒನ್ಸ್ ಪ್ಲೇಸಲ್ಲಿ 6 ಇದೆ, ಈಸಿಯಾಗಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಇದು 4 ಇಂದ ಡಿವೈಡ್ ಆಗುತ್ತೆ ಇಲ್ಲೇ ಚೆಕ್ ಮಾಡೋಣ. ಇದರ ಒನ್ಸ್ ಆ್ಯಂಡ್ ಟೆನ್ಸ್ ಪ್ಲೇಸಲ್ಲಿ ಏನಿದೆ 0 ಆ್ಯಂಡ್ 6 ಇದೆ. 6 4 ಟೇಬಲಲ್ಲಿ ಬರಲ್ಲ. ಸೊ ಹಾಗಾದರೆ ಈ ನಂಬರ್ 4 ಇಂದ ಡಿವೈಡ್ ಆಗಲ್ಲ. 2 ಇಂದ ಡಿವೈಡ್ ಆಗುತ್ತೆ ಬಟ್ 4 ಇಂದ ಡಿವೈಡ್ ಆಗಲ್ಲ ಓಕೆನಾ. ಸೊ ಬೋತ್ ದ ಪ್ರಾಬ್ಲಮ್ಸ್ ಸಿ ಆ್ಯಂಡ್ ಡಿ ಬೋತ್ ದ ಪ್ರಾಬ್ಲಮ್ಸ್ ಆರ್ ಕಾಮನ್. ನೆಕ್ಸ್ಟ್ ಸೆಕೆಂಡ್ ಮೇನ್. Find out the numbers which are divisible by 3. Find out the numbers which are divisible by 3. A problem 2,832 ಹೌದಲ್ವಾ. ಸೊ ಈ ನಂಬರ್ಸು 3 ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂತ ಹೇಗೆ ಚೆಕ್ ಮಾಡಬೇಕು, ಸಮ್ ಆಫ್ ದ ನಂಬರ್ಸನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ಅದು ಏನು ಮಲ್ಟಿಪಲ್ ಆಫ್ 3 ಆಗಿದ್ದರೆ ಸಮ್ ಬಂದಿರುತ್ತಲ್ಲ, ಆ್ಯಡ್ ಮಾಡಿ ಸಮ್ ಬಂದಿರುತ್ತಲ್ಲ ಅದು ಮಲ್ಟಿಪಲ್ ಆಫ್ 3 ಆಗಿದ್ದರೆ ಆ ನಂಬರ್ ಈಸಿಯಾಗಿ 3 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ ಹಾಗಾದರೆ ಚೆಕ್ ಮಾಡೋಣ. 2 + 8 + 3 + 2 ಹೌದಲ್ವಾ. 2 + 8 10, 10 + 3 13, 13 + 2 15 ಹೌದಲ್ವಾ. 15 3 ಟೇಬಲಲ್ಲಿ ಬರುತ್ತೆ, 3 5 15. ಸೊ ಹಾಗಾದರೆ ಈ ನಂಬರ್ ಈಸಿಯಾಗಿ 3 ಇಂದ ಡಿವೈಡ್ ಆಗುತ್ತೆ. ಸೊ ದ ಸಮ್ ಆಫ್ ಇಟ್ಸ್ digits is 15 ಹೌದಲ್ವಾ. ಸಮ್ ಆಫ್ ದ ಇಟ್ಸ್ ಡಿಜಿಟ್ is 15 ಹೌದಲ್ವಾ. ಸಮ್ ಆಫ್ ದ ಡಿಜಿಟ್ is 15 ಹೌದಲ್ವಾ. 15 is easily divisible by 3 ಹೌದಲ್ವಾ. ಸೊ 2,832 is exactly divisible by 3. Exactly divisible by 3. Next B problem 74,048.
ಸೊ ಏನು ಮಾಡಬೇಕು, ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಅದು ಮಲ್ಟಿಪಲ್ ಆಫ್ 3 ಆಗಿದ್ದರೆ ಆರ್ 3ಇಂದ ಡಿವೈಡ್ ಆದರೆ ಅದು ಈಸಿಯಾಗಿ 3ಇಂದ ಡಿವೈಡ್ ಆಗುತ್ತೆ ಆ ನಂಬರ್. ಸೊ 74,048. ಸೊ 7 ಪ್ಲಸ್ 4 ಪ್ಲಸ್ 0 ಪ್ಲಸ್ 4 ಪ್ಲಸ್ 8 ಹೌದಲ್ವಾ. 7 ಪ್ಲಸ್ 4 11, 11 ಪ್ಲಸ್ 4 15, 15 ಪ್ಲಸ್ 8 ಹೌದಲ್ವಾ. 8 ಪ್ಲಸ್ 5 13, ಕ್ಯಾರಿ 1 2 23. ಸೊ 23 3 ಟೇಬಲಲ್ಲಿ ಬರಲ್ಲ. 23 3 ಟೇಬಲಲ್ಲಿ ಬರಲ್ಲ, ಆ 3ಇಂದ ಡಿವೈಡ್ ಆಗಲ್ಲ ಹೌದಲ್ವಾ. ಸೊ ಹಾಗಾದರೆ ಏನು, ಸೊ 74,048 ಈಸಿಯಾಗಿ 3ಇಂದ ಡಿವೈಡ್ ಆಗಲ್ಲ. ದ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಈಸ್ 23 ಹೌದಲ್ವಾ. 23 ಈಸ್ ನಾಟ್ ಡಿವಿಸಿಬಲ್ ಬೈ 3. 23 ಈಸ್ ನಾಟ್ ಡಿವಿಸಿಬಲ್ ಬೈ 3. ಸೊ 74,048 ಈಸ್ ನಾಟ್ divisible by 3. So divide ಆಗಲ್ಲ. So what about C and D problem? C problem 4,43,842. ಸೊ ಇದು ಡಿವೈಡ್ ಆಗುತ್ತೆ ಇಲ್ಲೋ ಚೆಕ್ ಮಾಡೋಣ. ಓಕೆನಾ, ಲೆಟ್ ಅಸ್ ಚೆಕ್. Is it 4,43,842 is divisible by 3? So 4 plus 4 8, 8 plus 3 11, 4 plus 4 8, 8 plus 3 11, 11 plus 8 9. So 9 plus 4 is 13, 13 plus 2 is 15 ಹೌದಲ್ವಾ. ಡಿವೈಡ್ ಆಗುತ್ತಾ. 4 plus 4 8, 8 plus 3 11, 11 plus 8 sorry 4 plus 4 8, 8 plus 3 11, 11 plus 8 19 sorry 19. ಸೊ 19 ಹೌದಲ್ವಾ. 4 plus 2 6 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ. ಸೊ 9 plus 6 15, ಕ್ಯಾರಿ 1 ಸೊ 25 ಹೌದಲ್ವಾ. 25 ಬಂದಿದೆ. ಸೊ ಇದು ಡಿವೈಡ್ ಆಗುತ್ತಾ, ನೋ ಡಿವೈಡ್ ಆಗಲ್ಲ. ಸೊ ಸಿ ಪ್ರಾಬ್ಲಮ್ ಅಂದರೆ ನಾನು 4th ಮೇನಿಂದ ಬರೆದಿದ್ದೀನಿ ಓಕೆನಾ, ಇದು ಎಕ್ಸ್ಟ್ರಾ. ಸೊ ನೆಕ್ಸ್ಟು ಇದೇ ಪ್ರಾಬ್ಲಮಲ್ಲಿ ಸಿ ಪ್ರಾಬ್ಲಮ್ ಇದೆ. ಸೆಕೆಂಡ್ ಮೇನಲ್ಲಿ ಸಿ ಪ್ರಾಬ್ಲಮ್ 4,53,105 ಹೌದಲ್ವಾ. ಸೊ ಇದು ಡಿವೈಡ್ ಆಗುತ್ತೆ ಇಲ್ಲೋ ಚೆಕ್ ಮಾಡೋಣ. 4 plus 5 9, 4 plus 5 9, 9 plus 3 12 plus 1 13, 13 plus 5 18 ಹೌದಲ್ವಾ. ಸೊ 18 ಬಂದಿದೆ. 6 3s are 18. ಸೊ 18 is a multiple of 3. ಓಕೆ, 18 is easily divisible by 3. ಸೊ ಹಾಗಾದರೆ 4,53,105 ಈಸಿಯಾಗಿ 3ಇಂದ ಡಿವೈಡ್ ಆಗುತ್ತೆ. ಸೊ ಸೇಮ್ ಡಿ ಪ್ರಾಬ್ಲಮ್ ಹೌದಲ್ವಾ. ಡಿ ಪ್ರಾಬ್ಲಮ್ ಚೆಕ್ ಮಾಡೋಣ. 8,91,450 8,91,450. ಸೊ 8 plus 9 17 plus 1 18 ಹೌದಲ್ವಾ. ಸೊ 18 plus 9 ಎಷ್ಟಾಗುತ್ತೆ 27. ಸೊ 27 ಕಮ್ಸ್ ಇನ್ 27 ಈಸ್ ಮಲ್ಟಿಪಲ್ ಆಫ್ 3 ಹೌದಲ್ವಾ. ಸೊ 3ಇಂದ ಡಿವೈಡ್ ಆಗುತ್ತೆ, ಮಲ್ಟಿಪಲ್ ಆಫ್ 3. ಸೊ ಹಾಗಾದರೆ ಈ ನಂಬರ್ ಈಸಿಯಾಗಿ 3ಇಂದ ಡಿವೈಡ್ ಆಗುತ್ತೆ. ಸೊ ಈ ಥರ ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಯೂಸ್ ಮಾಡಿ ಸೊ ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತೇಳಿ ಓಕೆನಾ. ನೆಕ್ಸ್ಟ್ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ನೆಕ್ಸ್ಟ್ ಥರ್ಡ್ ಮೇನ್, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5 ಬಟ್ ನಾಟ್ ಬೈ 10 ಹೌದಲ್ವಾ. 5ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ, ನಾಟ್ ಬೈ 10 ಓಕೆನಾ. ಎ ಪ್ರಾಬ್ಲಮ್ 7,700 ಓಕೆನಾ. 7,700
ಈ ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ 10ಇಂದನೂ ಡಿವೈಡ್ ಆಗುತ್ತೆ. ಯಾಕೆ ಒನ್ಸ್ ಪ್ಲೇಸಲ್ಲಿ 0 ಇದ್ದರೆ 5ಇಂದನೂ ಡಿವೈಡ್ ಆಗುತ್ತೆ, ಆ ನಂಬರ್ 10ಇಂದನೂ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಇಟ್ಸ್ ಒನ್ಸ್ ಡಿಜಿಟ್ ಈಸ್ 0, ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 and 10. ಸೊ ಇದನ್ನ ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂದರೆ ಆ ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ, ದೆನ್ 10ಇಂದನೂ ಡಿವೈಡ್ ಆಗುತ್ತೆ. ದೇರ್ ಫೋರ್ ಇಟ್ಸ್ ಒನ್ಸ್ ಡಿಜಿಟ್ ಈಸ್ 0. So 7700 is exactly divisible by both 5 and 10. Next, B problem 78,105. 78,105 ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಇದು ಒನ್ಸ್ ಪ್ಲೇಸಲ್ಲಿ ಏನಿದೆ 5 ಇದೆ. ಒನ್ಸ್ ಪ್ಲೇಸಲ್ಲಿ 0 ಆರ್ 5 ಇದ್ದರೆ ಆ ನಂಬರ್ ಈಸಿಯಾಗಿ 5ಇಂದ ಡಿವೈಡ್ ಆಗುತ್ತೆ. ಇಲ್ಲಿ 5 ಇದೆ ಅಂದರೆ ಈ ನಂಬರ್ 5ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ 5 ಇದೆ ಅಂದರೆ 5ಇಂದ ಡಿವೈಡ್ ಆಗುತ್ತೆ, ಆದರೆ ಈ ನಂಬರ್ 10ಇಂದ ಡಿವೈಡ್ ಆಗಲ್ಲ. ಯಾಕೆ? ಆ ನಂಬರ್ನ ಒನ್ಸ್ ಪ್ಲೇಸಲ್ಲಿ ಓನ್ಲಿ 0 ಇದ್ದರೆ ಮಾತ್ರ ಆ ನಂಬರ್ 10ಇಂದ ಡಿವೈಡ್ ಆಗುತ್ತೆ. ಓಕೆನಾ? ದಿಸ್ ನಂಬರ್ ಈಸ್ ಈಸಿಲಿ ಡಿವಿಸಿಬಲ್ ಬೈ 5 ಬಟ್ ನಾಟ್ ಬೈ 10. ಓಕೆನಾ? ಸೊ ದೇರ್ ಫೋರ್ B problem 78,105 ಹೌದಲ್ವಾ? ಸೊ ಏನು, its one's digit is 5, so its one digit is, therefore its one's digit is 5. So 78,105 is easily divisible by 5. Divisible by 5. ಹೌದಲ್ವಾ? ಬಟ್ ಇಟ್ಸ್ ಒನ್ಸ್ ಡಿಜಿಟ್ ಈಸ್ ನಾಟ್ 0, ಬಟ್ ಇಟ್ಸ್ ಒನ್ಸ್ digit is not 0. So it is not divisible by 10. ಹೌದಲ್ವಾ? ರಿಮೈನಿಂಗ್ ಯಾವುದು ಡಿಜಿಟು? ರಿಮೈನಿಂಗ್ ಪ್ರಾಬ್ಲಮ್ಮು ಸಿ ಪ್ರಾಬ್ಲಮ್ 3,000 346,710. So D problem 8,91,450. ಹೌದಲ್ವಾ? ಇದ್ರ ಒನ್ಸ್ ಪ್ಲೇಸಲ್ಲಿ 0 ಇದೆ. ಸಿ ಪ್ರಾಬ್ಲಮ್ನ ಒನ್ಸ್ ಪ್ಲೇಸಲ್ಲಿ 0 ಇದೆ. ಸೊ ಹಾಗಾದರೆ ಈ ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ, 10ಇಂದನೂ ಡಿವೈಡ್ ಆಗುತ್ತೆ. ಇದರ ಒನ್ಸ್ ಪ್ಲೇಸಲ್ಲಿ 0 ಇದೆ ಅಂದರೆ ಈ ನಂಬರ್ 5ಇಂದನೂ ಡಿವೈಡ್ ಆಗುತ್ತೆ, 10ಇಂದನೂ ಡಿವೈಡ್ ಆಗುತ್ತೆ. ಸಿ ಆ್ಯಂಡ್ ಡಿ ಪ್ರಾಬ್ಲಮ್ಸ್ ಆರ್ ಹೋಮ್ವರ್ಕ್. ಫೋರ್ತ್ ಒನ್, ಫೈಂಡ್ ಔಟ್ divisibility. Find out the numbers which are divisible by 6. Find out the numbers which are divisible by 6. 6ಇಂದ ಡಿವೈಡ್ ಆಗುತ್ತೆ ಇಲ್ಲ ಅಂತೇಳಿ. ಸೊ 6ಇಂದ ನಂಬರ್ ಡಿವೈಡ್ ಆಗುತ್ತೆ ಇಲ್ಲ ಅಂದರೆ, ಸೊ ಗಿವನ್ ನಂಬರು 2 and 3ಇಂದ ಡಿವೈಡ್ ಆಗಿರಬೇಕು. ಸೊ 2 and 3ಇಂದ ಡಿವೈಡ್ ಆದರೆ ಆ ನಂಬರ್ ಎಕ್ಸಾಕ್ಟ್ಲಿ 6ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಫೋರ್ತ್ ಮೇನ್ ಎ ಪ್ರಾಬ್ಲಮ್ 3,471. ಹೌದಲ್ವಾ? ಸೊ ಈ ನಂಬರ್ 2ಇಂದ 1 ಇದೆ ಅಂದರೆ ಈ ನಂಬರ್ 2ಇಂದ ಡಿವೈಡ್ ಆಗಲ್ಲ. ಹೌದಲ್ವಾ? 1 ಇದೆ ಅಂದರೆ ಈ ನಂಬರ್ 2ಇಂದ ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ಈ ನಂಬರ್ 3ಇಂದ ಡಿವೈಡ್ ಆಗುತ್ತೆ ಇಲ್ಲ ಚೆಕ್ ಮಾಡೋಣ. ಓಕೆನಾ? 3 + 4 + 7 + 1. ಸೊ 4 + 3 7, 7 + 7 14 + 1 15. ಸೊ ಬಟ್ ಈ ನಂಬರ್ 3ಇಂದ ಡಿವೈಡ್ ಆಗುತ್ತೆ. ಇಲ್ಲಿ 6ಇಂದ ಡಿವೈಡ್ ಆಗಬೇಕಂದ್ರೆ
ಗಿವನ್ ನಂಬರು 2ಇಂದನೂ ಡಿವೈಡ್ ಆಗಬೇಕು, 3ಇಂದನೂ ಡಿವೈಡ್ ಆಗಬೇಕು. ಆದರೆ ಇದು ಏನು ಓನ್ಲಿ 3ಇಂದ ಡಿವೈಡ್ ಆಗ್ತಿದೆ, 2ಇಂದ ಡಿವೈಡ್ ಆಗ್ತಿಲ್ಲ. ಹಾಗಾದರೆ ಸೊ ಇದು ನಂಬರು ಗಿವನ್ ನಂಬರ್ 6ಇಂದ ಡಿವೈಡ್ ಆಗಲ್ಲ, ಹೌದಲ್ವಾ? ಸೊ ಇಟ್ಸ್ 1 ಡಿಜಿಟ್ ಈಸ್ ನಾಟ್ ಡಿವಿಸಿಬಲ್ ಬೈ 2, ಬಟ್ ಸಮ್ ಆಫ್ ದ ಡಿಜಿಟ್ ಈಸ್ ಡಿವಿಸಿಬಲ್ ಬೈ 3. So this number the number 3471 is not divisible by 2, not divisible by 2, ಹೌದಲ್ವಾ? ಬಟ್ ಇಟ್ ಈಸ್ ಡಿವಿಸಿಬಲ್ ಬೈ 3. The number 3471 is not divisible by 2, but it is not divisible by 3. So 3471 is not divisible by 6. ಓಕೆನಾ? ಸೊ ಈ ಥರ ಬರಿಬೋದು. ಆರ್ ದ ನಂಬರ್ 3471 is divisible by 3, not by 2. Divisible by 3, not by 2. So 3471 is not divisible by 6. ಸೊ ಈ ಥರನೂ ಬರಿಬೋದು. ಓಕೆನಾ? ನೆಕ್ಸ್ಟು ಬಿ ಪ್ರಾಬ್ಲಮ್ 67,200. ಸೊ ಇದು 2ಇಂದ ಡಿವೈಡ್ ಆಗುತ್ತೆ, 6ಇಂದ ಡಿವೈಡ್ 3ಇಂದ ಡಿವೈಡ್ ಆಗುತ್ತೆ, ಇಲ್ಲ ಚೆಕ್ ಮಾಡೋಣ. ಸೊ ಸಮ್ ಆಫ್ ದ ಡಿಜಿಟ್ಸನ್ನು ಏನು ಮಾಡೋಣ, ಆ್ಯಡ್ ಮಾಡೋಣ. ಓಕೆನಾ? ಸೊ 6 + 7 13, 13 + 2 15, ಹೌದಲ್ವಾ? ಸೊ ಏನು ಈ ನಂಬರು 6 and 2ಇಂದ ಡಿವೈಡ್ ಆಗುತ್ತೆ. ಸೊ ಇಟ್ ಈಸ್ ಈಸಿಲಿ ಡಿವಿಸಿಬಲ್ ಬೈ 3 and easily divisible by 6. Therefore the number 67,200 is divisible by 2 as well as 3. So it is exactly divisible by 6. Okay na? Next to remaining problems, C and D are homework problems. So ಇದೇ ಥರ ಚೆಕ್ ಮಾಡಬೇಕು. ಅದು 2ಇಂದ 3ಇಂದ ಡಿವೈಡ್ ಆಗುತ್ತೆ ಇಲ್ಲ ಚೆಕ್ ಮಾಡಬೇಕು. 2 and 3 ಬೋತ್ ದ ನಂಬರ್ಸಿಂದ ಡಿವೈಡ್ ಆದರೆ ಅದು 6ಇಂದ ಡಿವೈಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮೇನ್ ಫಿಫ್ತ್ ಮೇನ್, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9? ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 9? ಸೊ 9ಇಂದ ಡಿವೈಡ್ ಆಗೋ ನಂಬರು ಯಾವ್ದು? ಓಕೆನಾ? ಸೊ 9ಇಂದ ಡಿವೈಡ್ ಆಗೋ ನಂಬರ್ ಅಂದರೆ ಸೊ ಆ್ಯಡ್ ಮಾಡಬೇಕು, ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಏನು ಸಮ್ ಬಂದಿರುತ್ತೋ ಆ ನಂಬರ್ 9ನ ಮಲ್ಟಿಪಲ್ ಆಗಿರಬೇಕು. 9ನ ಮಲ್ಟಿಪಲ್ ಆಗಿದ್ರೆ ಆ ನಂಬರ್ ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಫಿಫ್ತ್ ಮೇನ್, ಫಸ್ಟ್ ಒನ್. ಸೊ 7,308, ಹೌದಲ್ವಾ? ಸೊ ಸಮ್ ಆಫ್ ದ ಡಿಜಿಟ್ಸನ್ನು ಏನು ಮಾಡೋಣ, ಆ್ಯಡ್ ಮಾಡೋಣ. ಸೊ ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 7 + 3 + 8 + 0. 7 + 3 10, 10 + 8 18, 9 2s 18. ಸೊ 18 9 ಟೇಬಲಲ್ಲಿ ಬರುತ್ತೆ, ಹೌದಲ್ವಾ? ಸೊ ಇದು ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ. ದೇರ್ ಫೋರ್ ಇಟ್ಸ್
sum of the digits are divisible by 9. So it is easily divisible by 9. So 7380 is exactly divisible by 9. Next, B problem. This is A problem. Next, B problem. 24,720. 24,720. So sum of the digits na ಏನು ಮಾಡೋಣ, ಆ್ಯಡ್ ಮಾಡೋಣ. ಆ್ಯಡ್ ಮಾಡಾದ್ಮೇಲೆ ಬಂದಿರೋ ಸಮ್ ಇದೆಯಲ್ಲ ಮಲ್ಟಿಪಲ್ ಆಫ್ 9 ಆದರೆ ಸೊ ಅದು ಈಸಿಯಾಗಿ 9ಇಂದ ಡಿವೈಡ್ ಆಗುತ್ತೆ. 4 + 2 6, 6 + 7 13, 13 + 2 15. ಸೊ 15 9 ಟೇಬಲಲ್ಲಿ ಬರಲ್ಲ. ಓಕೆನಾ? ಸೊ ಹಾಗಾದರೆ ಈ ನಂಬರ್ 24,720 9ಇಂದ ಎಕ್ಸಾಕ್ಟ್ಲಿ ಡಿವೈಡ್ ಆಗಲ್ಲ. ಓಕೆನಾ? ಸೊ ದೇರ್ ಫೋರ್ ಇಟ್ಸ್ ಸಮ್ ಆಫ್ ದ ಡಿಜಿಟ್ಸ್ ಆರ್ ನಾಟ್ divisible by 9. So it is not divisible by 9. Okay na? Next main, which of the following numbers are divisible by 3 but not by 9? So same ಏನು ಮಾಡಬೇಕು, ಸೊ ಗಿವನ್ ನಂಬರನ್ನು ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಸೊ ಆ ಬಂದಿರೋ ಸಮ್ಮು 3ಇಂದ ಡಿವೈಡ್ ಆಗಬೇಕು. 3ಇಂದ ಡಿವೈಡ್ ಆದರೆ ಆ ನಂಬರ್ 3ಇಂದ ಆರ್ 3ನ ಮಲ್ಟಿಪಲ್ ಆದರೆ ಆ ನಂಬರ್ 3ಇಂದ ಡಿವೈಡ್ ಆಗುತ್ತೆ. ಸೊ ಅದೇ ನಂಬರ್ 9ನ ಮಲ್ಟಿಪಲ್ ಆದರೆ ಆ ನಂಬರ್ 9ಇಂದನೂ ಡಿವೈಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸಿಕ್ಸ್ತ್ ಮೇನ್. ಫಸ್ಟ್ ಒನ್, sixth main A problem. 12,246. 12,246. Okay na? So sum of the digits add ಮಾಡೋಣ. 1 + 2 + 2 + 4 + 6 ಹೌದಲ್ವಾ? 1 + 2 3, 3 + 2 5, 5 + 4 9, 9 + 5 9 + 6 15 ಹೌದಲ್ವಾ? 15 3 ಟೇಬಲಲ್ಲಿ ಬರುತ್ತೆ. ಬಟ್ 15 ಈಸ್ ದ ಮಲ್ಟಿಪಲ್ ಆಫ್ 3 ಬಟ್ ನಾಟ್ ಮಲ್ಟಿಪಲ್ ಆಫ್ 9. 15 3 ಟೇಬಲಲ್ಲಿ ಬರುತ್ತೆ, 9 ಟೇಬಲಲ್ಲಿ ಬರಲ್ಲ. ಸೊ ದಿಸ್ ನಂಬರ್ ಈಸ್ ಡಿವೈಡೆಡ್ ಬೈ 3 ನಾಟ್ ಬೈ 9 ಹೌದಲ್ವಾ? ಇಟ್ಸ್ ಸಮ್ ಆಫ್ ದ digit is divisible by 3. Divisible by 3 but sum of the digit its sum of the digit is divisible by 3 but not by 9. So 9ಇಂದ ಡಿವೈಡ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಿ ಪ್ರಾಬ್ಲಮ್. ಸೊ ಬಿ ಪ್ರಾಬ್ಲಮ್ 1,05,600 ಹೌದಲ್ವಾ? ಸಮ್ ಆಫ್ ದ ಡಿಜಿಟ್ಸನ್ನು ಆ್ಯಡ್ ಮಾಡೋಣ. ಸೊ 1 + 5 6, 6 + 6 12 ಹೌದಲ್ವಾ? ಸೊ 12 ಏನು 3 ಟೇಬಲಲ್ಲಿ ಬರುತ್ತೆ. 12 ಈಸ್ ಅ ಮಲ್ಟಿಪಲ್ ಆಫ್ 3 ಬಟ್ ನಾಟ್ 9. 9ನ ಮಲ್ಟಿಪಲ್ ಅಲ್ಲ. ಸೊ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ನಾಟ್ ಬೈ 9. ಸೊ ಈ ನಂಬರು 9ಇಂದ ಡಿವೈಡ್ ಆಗಲ್ಲ, ಓನ್ಲಿ 3ಇಂದ ಡಿವೈಡ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್. ಸೊ ಸ್ಟೇಟ್ಮೆಂಟ್ ಬಿ ಪ್ರಾಬ್ಲಮ್ಗೆ ನೀವೇ ಬರೀಬೇಕು. ಸಿ ಪ್ರಾಬ್ಲಮ್ 11,59,413. ಸೊ ಆ್ಯಡ್ ಮಾಡೋಣ ಸಮ್ ಆಫ್ ದ ಡಿಜಿಟ್ಸ್.
1 + 1 2, 2 + 5 7, 7 + 9 ಸೊ 16 ಆಗುತ್ತೆ. 16 + 4 is 20, 20 + 4, 3 + 1 4, 24 ಸೇಮ್. ಸೊ 24 is multiple of 3. 24 3 ಟೇಬಲಲ್ಲಿ ಬರುತ್ತೆ, ಹೌದಲ್ವಾ? ಬರುತ್ತಾ? ಓಕೆನಾ? 3 8s are 24, ಆದರೆ 24 9 ಟೇಬಲಲ್ಲಿ ಬರಲ್ಲ. ಸೊ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಬಟ್ ನಾಟ್ ಬೈ 9. ನೆಕ್ಸ್ಟ್ 8,36,220. ಸೊ ಸಮ್ ಆಫ್ ದ ಡಿಜಿಟ್ಸ್ನ ಆ್ಯಡ್ ಮಾಡೋಣ. 8 + 3 11, 11 + 7 11 + 6 17 ಆಗುತ್ತೆ. 17 + 2 4 ಎಷ್ಟಾಗುತ್ತೆ? ಸೊ 21 ಆಗುತ್ತೆ, ಹೌದಲ್ವಾ? ಹೌದಲ್ವಾ? ದಿಸ್ ಈಸ್ ದ ಮಲ್ಟಿಪಲ್. 21 is a multiple of 3. So but it is not multiple of 9. That's why this number is easily divisible by 3 but not by 9. ಓಕೆನಾ? ಸೊ ಈ ಥರ ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಟೆಸ್ಟ್ ಆಫ್ ಡಿವಿಸಿಬಿಲಿಟಿನ ಯೂಸ್ ಮಾಡಿ ನೀವು ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ನೀವು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಇವತ್ತಿಗೆ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ಇದ್ರ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸು ನೀವು ಮಾಡಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟ್ರು ಈ ಚಾಪ್ಟ್ರು ಹೈಯರ್ ಕ್ಲಾಸಿಗೆ ತುಂಬ ಇಂಪಾರ್ಟೆಂಟ್. ಸೊ ಈ ಚಾಪ್ಟ್ರಲ್ಲಿ ನಾವು LCM HCF ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಹೈಯರ್ ಕ್ಲಾಸಲ್ಲೆಲ್ಲ ಇದನ್ನು ನಾವು ಅಪ್ಲೈ ಮಾಡ್ತೀವಿ, HCF ಆ್ಯಂಡ್ LCM. ಸೊ ಈ ಚಾಪ್ಟ್ರ್ ಫುಲ್ ಥರೋ ಆಗಿರಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.